ಮೊನ್ನೆ ರಾತ್ರಿ ಏನು ನಡೆಯಬಹುದು ಅಂತ ನಾವು ಅನ್ಕೊಂಡಿದ್ವೋ ಅದು ನೆನ್ನೆ ರಾತ್ರಿ 24 ಗಂಟೆ ತಡವಾಗಿ ಆಯಿತು. ಆಗಿದ್ದೇನಪ್ಪ ಅಂದರೆ ಫೈನಲಿ ಕಾಲಿಂಗ್ ದ ಶಾಟ್ಸ್ ಅಂತಾರಲ್ಲ, ಅದನ್ನು ಮಾಡಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ. ಅದು ಏನೇನೋ ಆರೋಪಗಳು ಬಂದು ನಟ್ಟು ಬೋಲ್ಟು ಟೈಟ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ. ಆದರೆ ಡಿ ಕೆ ಶಿವಕುಮಾರ್ ಅವರ ಮೊದಲ ಪ್ರತಿಕ್ರಿಯೆಯಲ್ಲಿ ಸ್ಪಷ್ಟ ಆಗಿತ್ತು. ಡಿ ಕೆ ಶಿವಕುಮಾರ್ ಅವರು ಆಲೋಚಿಸುವ ರೀತಿ ನೆನ್ನೆ ಕೂಡ ಹೇಳಿದೆ ನಾನು, ಅವರು ಅನೇಕ ಕಡೆ ಹೇಳ್ಕೊತಾರೆ, ಐ ಆಮ್ ಅ ಪ್ಯಾಷನೇಟ್ ಬಿಸ್ನೆಸ್ ಮ್ಯಾನ್ ಅಂತ. ಬಿಸ್ನೆಸ್ ಮ್ಯಾನ್ ಬೈ ಪ್ಯಾಷನ್ ಅಂತ ಹೇಳ್ತಾರೆ ಅವರು. ಅವರಿಗೆ ಇಂಥದ್ದೊಂದು ಇವೆಂಟ್ ನಡೀತಾ ಇದೆ ಅಂದರೆ ಅಲ್ಲೊಂದಷ್ಟು ಜನರಿಗೆ ಕೆಲಸ ಸಿಕ್ಕಿರುತ್ತೆ, ಅದರಿಂದ ಒಂದಷ್ಟು ಟ್ಯಾಕ್ಸ್ ಬರುತ್ತೆ, ಎಕನಾಮಿಲಿ ದುಡ್ಡು ಸರ್ಕ್ಯುಲೇಟ್ ಆಗುತ್ತೆ, ಇಂಥವು ನಡೀತಿರ್ಬೇಕು. ಸಣ್ಣ ಪುಟ್ಟ ಏನಾದರೂ ಕಾನೂನಿನ ನಿಯಮಗಳ ಉಲ್ಲಂಘನೆ ಮಾಡಿದ್ರೆ ಅದನ್ನ ಅಲ್ಲಲ್ಲೇ ಸರಿ ಮಾಡಿ ನಡೆಸ್ಕೊಂಡು ಹೋಗ್ಬೇಕು, ಹಿಂಗೆಲ್ಲ ನಿಲ್ಲಿಸಬಾರ್ದು ಅನ್ನುವ ನಿಲುವಿನವರವರು. ಅವರು ನಿನ್ನೆ 10 ಗಂಟೆ ಸುಮಾರಿಗೆ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ, ಅರ್ಥಾತ್ ರಾಮನಗರದ ಜಿಲ್ಲಾಧಿಕಾರಿಗಳಿಗೆ. ಮುಂಚೆ ರಾಮನಗರ, ಈಗ ಬೆಂಗಳೂರು ದಕ್ಷಿಣ. ಫೋನ್ ಮಾಡಿ ಇಮಿಡಿಯೇಟಾಗಿ ಆ ಜಾಲಿವುಡ್ಗೆ ಹಾಕಿರೋ, ಆ ಗೇಟಿಗೆ ಹಾಕಿರುವಂಥ ಸೀಲನ್ನು ಓಪನ್ ಮಾಡಿ ಅಂದರು. ಅಂದರೆ ಇಡೀ ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕೇ ರೀಸ್ಟಾರ್ಟ್ ಅಂದರೆ ಇಲ್ಲ. ಟೋಟಲ್ 30 ಎಕರೆ ಇದೆ ಅದು. ಅದರ ಒಳಗೆ 1.5 ಎಕರೆಯಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇತ್ತು. ಬಿಗ್ ಬಾಸ್ ಮನೆ ಇತ್ತಲ್ಲಿ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಈ ಸೂಚನೆ ಬಂದ ನಂತರ ನೋಡಿ ಏನೇನಾಗಿತ್ತು. ಜಿಲ್ಲಾಧಿಕಾರಿಗಳಿಗೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆನೇ ಸೂಚನೆ ಕೊಟ್ಟಿದ್ರು. ಅದಾದ ಮೇಲೂ ಯಾಕಿನ್ನೂ ಓಪನ್ ಮಾಡಿಲ್ಲ ಅಂತ ನೆನ್ನೆ ಸ್ವಲ್ಪ ರೇಗಾಡಿದ್ರಂತೆ. ನೆನ್ನೆನೇ ಹೇಳಿದ್ನಲ್ಲ ಯಾಕೆ ಓಪನ್ ಮಾಡಿಲ್ಲ ಅಂತ ನೆನ್ನೆ ರಾತ್ರಿ ಕೂಗಾಡಿದ್ರಂತೆ. ಇಲ್ಲೊಂದು ಸ್ವಲ್ಪ ತಿಕ್ಕಾಟನೂ ಬಂದಂಗಿತ್ತಿದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಉಪಮುಖ್ಯಮಂತ್ರಿಗಳಿಗೂ ಮಧ್ಯದಲ್ಲಿ ಸಣ್ಣ ತಿಕ್ಕಾಟದ ರೀತಿಯಲ್ಲಿ ಆಗಿತ್ತು. ನರೇಂದ್ರ ಸ್ವಾಮಿ ಅವರು ಏನಂದರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಚೇರ್ಮನ್ನು, ನನ್ನ ಹತ್ರ ಬರ್ಬೇಕು ಅವರು, ನನ್ನ ಹತ್ರ ಬರ್ಬೇಕು ಅವರು ಅಂತಿದ್ರು. ಇದು ಇಷ್ಟಾದ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಆದೇಶ ಬಂತು, ಸ್ಪಷ್ಟ ಆದೇಶ. ಅದು ಇಮಿಡಿಯೇಟಾಗಿ ಹೋಗಿ ಓಪನ್ ಮಾಡಿ ಅಂತ. ಜಿಲ್ಲಾಧಿಕಾರಿಗಳು ಫಸ್ಟ್ ಯಾರನ್ನೋ ಕಳಿಸಿದ್ರಲ್ಲಿ ಏನೇನಿದೆ ನೋಡ್ಕೊಂಬನ್ನಿ ಅಂತ. ಅಲ್ಲಿ ನೋಡಿದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕ್ಯಾಮ್ರಾಮ್ಯಾನು ರಿಪೋರ್ಟರು ಇದ್ದರು. ಅವರಿಗೆ ಸುದ್ದಿ ಆಗೋದು ಬೇಕಾಗಿರಲಿಲ್ಲ. ಮಾಧ್ಯಮದಲ್ಲಿ ಓಪನ್ ಮಾಡ್ತಾ ಇರೋದು, ಸೀಲ್ ಹಾಕ್ತಾ ಇರೋದು ಬಂದರು ಓಕೆ, ಓಪನ್ ಮಾಡ್ತಾ ಇರೋದು ಬರೋದು ಬೇಡ ಅಂತಿತ್ತದು. ಯಾರೂ ಇಲ್ಲದೆ ಇರಾಗ ಬರೋಣ ಅಂತ 2:45 ಬಂದರೆ ಅಲ್ಲಿ ಎಲ್ಲ ಚಾನಲ್ನವರು ಇದ್ದರು. ಬಾಗಿಲು ತೆಗೆದು ಓಪನ್ ಮಾಡಿ ಕಂಟೆಸ್ಟೆಂಟ್ಗಳನ್ನು ಒಳಗೆ ಕಳಿಸಲಾಯಿತು.